ಹಾಯ್ ಫ್ರೆಂಡ್ಸ್, ನಾನು ಅಮೂಲ್ಯ ಜಿಕೆ ಸ್ಟೋರೀಸ್ ಚಾನೆಲ್ನಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕತೆ ಒಂದು ಹಳ್ಳಿಯ ಹುಡುಗಿಯದ್ದು. ಆಕೆಯ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆಯ ಸುತ್ತ ಹೆಣೆದಿದೆ. ಬನ್ನಿ ಆ ರೋಚಕ ಕಥೆಯನ್ನು ಕೇಳೋಣ. ನಾನು ರಮ್ಯಾ, ಒಂದು ಸಾಂಪ್ರದಾಯಿಕ ಕುಟುಂಬದಿಂದ ಬಂದವಳು. ನನ್ನ ತಂದೆ ತಾಯಿ ನಾನು ಕಾಲೇಜು ಕಲಿಯುತ್ತಿದ್ದಾಗ ಒಂದು ಅಪಘಾತದಲ್ಲಿ ತೀರಿಕೊಂಡರು. ಅದೃಷ್ಟವಶಾತ್ ನಾನು ಬದುಕುಳಿದೆ. ನಂತರ ನನ್ನ ಅಜ್ಜಿಯೇ ನನ್ನನ್ನು ಪೋಷಣೆ ಮಾಡಿದರು. ನಮ್ಮ ಮನೆಯ ಸುತ್ತಮುತ್ತ 5-6 ಮನೆಗಳಿದ್ದವು. ಇದರಲ್ಲಿ ನಮ್ಮದು ಮಾತ್ರ 2 ಅಂತಸ್ತಿನ ಮನೆ. ಉಳಿದವು ಒಂದಂತಸ್ತಿನ ಮನೆಗಳಾಗಿದ್ದವು. ನಮ್ಮ ಮಹಡಿಯ ಮೇಲೆ ನಿಂತು ನೋಡಿದರೆ ಪಕ್ಕದ ಮನೆಯ ಮಹಡಿಯ ಮೇಲೆ ಏನು ನಡೆಯುತ್ತಿದೆ, ಯಾರಿದ್ದಾರೆ, ಏನು ಮಾಡುತ್ತಿದ್ದಾರೆ ಎನ್ನುವುದು ಕಾಣುತ್ತಿತ್ತು. ಇನ್ನು ಕೆಲವು ಮಹಡಿಯ ಮೇಲೆ ಕೆಲವರು ಆಗಾಗ್ಗೆ ಪಾರ್ಟಿಯನ್ನು ಕೂಡ ಮಾಡುತ್ತಿದ್ದರು. ಆದರೆ ಯಾರೂ ತೊಂದರೆ ಕೊಡುತ್ತಿರಲಿಲ್ಲ. ಸುಮ್ಮನೆ ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು. ನಾನು ಹುಷಾರಾದ ಮೇಲೆ ಮೊದಲ ವರ್ಷ ಬಿಎಸ್ಸಿ ಸೇರಿಕೊಂಡೆ. ನಾನು ಪ್ರತಿದಿನ ಕಾಲೇಜಿಗೆ ಹೋಗಿ ಬರುತ್ತಿದ್ದೆ. ನನ್ನ ಸ್ನೇಹಿತೆಯರು ನಾನು ನೋಡಲು ಸುಂದರವಾಗಿದ್ದೇನೆ ಎನ್ನುತ್ತಿದ್ದರು. ನನಗೆ ಆಕರ್ಷಕ ಕಂದುಕಣ್ಣು, ಚೂಪಾದ ಮೂಗು, ಉದ್ದನೆಯ ಕೂದಲಿದೆ. ದೇವರು ನನಗೆ ಅಪಾರ ಅಂದವನ್ನು ಕೊಟ್ಟಿದ್ದಾನೆ. ಅಪಘಾತ ನಡೆದಾಗಿನಿಂದ ನಾನು ಸರ್ಕಾರಿ ಬಸ್ಸಿನಲ್ಲಿ ಓಡಾಡಲು ಶುರು ಮಾಡಿದ್ದೆ. ಹೀಗೆ ನನ್ನ ಪ್ರತಿದಿನದ ದಿನಚರಿ ನಡೆಯುತ್ತಲೇ ಇತ್ತು. ಒಂದು ದಿನ ನಾನು ಕಾಲೇಜಿಗೆ ಹೋಗುವ ಮುನ್ನ ಬಟ್ಟೆಗಳನ್ನು ಒಣಹಾಕಲು ನನ್ನ ಮನೆಯ ಮಹಡಿಯ ಮೇಲೆ ಹೋಗಿದ್ದೆ. ಆಗ ಅಚಾನಕ್ಕಾಗಿ ಪಕ್ಕದ ಮನೆಯ ಮೇಲೆ ನನ್ನ ಗಮನ ಹೋಯಿತು. ಬೇಸಿಗೆ ಕಾಲವಾಗಿದ್ದರಿಂದ ಅಲ್ಲಿ 4-6 ಜನರು ಬಟ್ಟೆ ಒಣಹಾಕುತ್ತಿದ್ದರು. ಅದರಲ್ಲಿ ನಮ್ಮ ಪಕ್ಕದ ಮನೆಯ ವಿನಯ್ ಅಂಕಲ್ ಕೂಡ ಇದ್ದರು. ಬೇಸಿಗೆ ಇದ್ದಿದ್ದರಿಂದ ಗಾಳಿಯ ಕಾರಣದಿಂದಾಗಿ ಎಲ್ಲ ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ನಾವು ಸುಮ್ಮನೆ ಬಟ್ಟೆ ಒಣಗಾಕಿ ಕೆಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ತಟ್ಟನೆ ಶಾಕ್ ಆಗಿ ಒಂದು ಕ್ಷಣ ಅಲ್ಲಿಯೇ ನಿಂತುಬಿಟ್ಟಿದ್ದೆ. ಅಂಕಲ್ ಬಟ್ಟೆಗಳನ್ನು ಸರಿಪಡಿಸುತ್ತಿದ್ದರು. ಅವರು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ನಮ್ಮ ಮನೆಯಲ್ಲಿಯೇ ಬಾಡಿಗೆ ಇದ್ದು ಸುಮಾರು 5-6 ವರ್ಷಗಳು ಆಗಿತ್ತು. ಅವರು ಒಳ್ಳೆಯ ಮನುಷ್ಯ ಆಗಿದ್ದರು. ಅವರು ಯಾವಾಗಲೂ ನನ್ನ ಗೌರವದಿಂದ ನೋಡುತ್ತಿದ್ದರು. ಆದರೆ ಕೆಲವೊಮ್ಮೆ ಮಾತ್ರ ಬೇರೆ ಜೋಕ್ಸ್ಗಳನ್ನು ಹೇಳುತ್ತಿದ್ದರು. ನಾನು ಕೂಡ ಪ್ರತಿಯಾಗಿ ಅವರಿಗೆ ಕೆಲವೊಮ್ಮೆ ಅಂತಹ ಜೋಕ್ಸ್ ಹೇಳುತ್ತಿದ್ದೆ. ನಾನು ಅವರ ಮನೆಗೆ ಹೋಗುವುದು ಮಾಮೂಲಿಯಾಗಿತ್ತು. ಮನೆಯಲ್ಲಿ ಏನಾದರೂ ಕಡಿಮೆಯ ಬಿದ್ದರೆ ನೇರವಾಗಿ ಅವರ ಮನೆಗೆ ಹೋಗುತ್ತಿದ್ದೆ. ಹೀಗಾಗಿ ಅವರ ಮನೆಯವರೆಲ್ಲರೂ ನನಗೆ ಪರಿಚಯ ಇದ್ದರು. ಜೀವನದಲ್ಲಿ ಮೊದಲ ಬಾರಿಗೆ ಆ ದೃಶ್ಯ ನೋಡಿದ್ದರಿಂದ ನನಗೆ ತುಂಬಾನೇ ಭಯವಾಗಿ ಬಿಟ್ಟಿತ್ತು. ಆದರೂ ನಾನು ಮತ್ತೆ ಬಟ್ಟೆ ಹಾಕುತ್ತಾ ಅಲ್ಲಿ ಕಾಣುತ್ತಿದ್ದನ್ನು ನೋಡುತ್ತಾ ನಿಂತೆ. ಸ್ವಲ್ಪ ಹೆದರಿಕೆ ಆಗುತ್ತಲೇ ಇತ್ತು. ಇಷ್ಟು ದಿನ ಕೇವಲ ಸಿನಿಮಾಗಳಲ್ಲಿ ನೋಡಿದ ದೃಶ್ಯವನ್ನು ಹತ್ತಿರದಿಂದ ನೋಡಬೇಕು ಎಂದು ಎನಿಸಿದರೂ ಸಹಿತ ಅದು ಸಾಧ್ಯವಿರಲಿಲ್ಲ. ತದೇಕಚಿತವಾಗಿ ನೋಡುತ್ತಿದ್ದಾಗಲೇ ಕೆಳಗಿನಿಂದ, ನಿನಗೆ ಇನ್ನೂ ಕಾಲೇಜಿಗೆ ಹೊತ್ತು ಆಗಿಲ್ವಾ ಎಂದು ಮನೆಯಲ್ಲಿ ಕೂಗಿದ್ದರು. ಕೂಡಲೇ ನಾನು ಹೆದರಿಕೊಂಡು ಅಲ್ಲಿಂದ ಕೆಳಗೆ ಹೋದೆ. ಆಮೇಲೆ ವಾಸ್ತವಕ್ಕೆ ಬಂದು ಆ ದಿನ ಕಾಲೇಜಿಗೆ ಹೋದೆ. ಹೀಗೆ ಬಸ್ಸಿನಲ್ಲಿ ಹೋಗುವಾಗ ಮನಸ್ಸು ಸಾಕಷ್ಟು ವಿಚಲಿತವಾಗಿತ್ತು. ಹೆದರಿಕೆಯ ಜೊತೆಗೆ ಕೌತುಕವೂ ಹೆಚ್ಚಾಗಿಯೇ ಇತ್ತು. ಹೀಗಾಗಿ ನಾನು ಅದನ್ನೇ ಯೋಚಿಸುತ್ತಾ ಇದ್ದೆ. ನನಗೆ ಕಾಲೇಜಿನಲ್ಲಿ ಹೆಚ್ಚಿನ ಸ್ನೇಹಿತರು ಯಾರೂ ಇರಲಿಲ್ಲ, ಏಕೆಂದರೆ ನಾನು ಯಾರೊಂದಿಗೆ ಹೆಚ್ಚು ಗೆಳೆತನ ಮಾಡುತ್ತಿರಲಿಲ್ಲ. ಹೀಗಾಗಿ ಮನೆ ಬಿಟ್ಟರೆ ಕಾಲೇಜು ಎಂಬ ನಿಯಮವನ್ನು ಯಾವಾಗಲೂ ಪಾಲಿಸುತ್ತಿದ್ದೆ. ಕಾಲೇಜಿನಲ್ಲಿ ಪಾಠ ಹೇಳುತ್ತಿದ್ದರೆ ನನಗೆ ಯಾಕೋ ಕೇಳುವ ಮನಸ್ಸೂ ಇರಲಿಲ್ಲ. ನಾನು ನನ್ನದೇ ಲೋಕದಲ್ಲಿದ್ದೆ. ಉಪನ್ಯಾಸಕರು ಪಾಠ ಹೇಳುವಾಗ ನನ್ನ ದೃಷ್ಟಿ ಬೇರೆಡೆ ಇರುತ್ತಿತ್ತು. ಇದರಿಂದಾಗಿ ಆ ದಿನ ಸರಿಯಾಗಿ ಪಾಠವನ್ನು ಕೇಳಲು ಆಗಲಿಲ್ಲ. ಆ ದಿನ ಕಾಲೇಜು ಮುಗಿಸಿಕೊಂಡು ನೇರವಾಗಿ ಮನೆಗೆ ಹೋದೆ. ಊಟ ಮಾಡಿ ಪಕ್ಕದ ಮನೆಯವರ ಮನೆಗೆ ಹೋಗಿದ್ದೆ. ಅವರ ಮನೆ ಬೀಗ ಹಾಕಿತ್ತು. ನಾನು ಹಾಗೆ ಹೊರಗಡೆ ಸುತ್ತಾಡಿಕೊಂಡು ಮನೆಗೆ ವಾಪಸ್ ಬಂದೆ. ಇದಾದ ಮೇಲೆ ಮಾಮೂಲಿಯಂತೆ ಅಡುಗೆ ಮಾಡುವುದು, ಊಟ, ಓದು ಎಲ್ಲವೂ ನಡೆದೇ ಇತ್ತು. ಆದರೆ ಮರುದಿನದಿಂದ ನಾನು ಅಲಾರಂ ಇಟ್ಟುಕೊಂಡು ಬೆಳಗ್ಗೆ ಬೇಗನೆ ಮಹಡಿಯ ಮೇಲೆ ಹೋದೆ. ವ್ಯಾಯಾಮ ಮಾಡಲು ಶುರು ಮಾಡಿದೆ. ವ್ಯಾಯಾಮ ಮಾಡುತ್ತಾ ಪಕ್ಕದ ಮನೆಯ ಮಹಡಿ ಮೇಲೆ ನೋಡುತ್ತಿದ್ದೆ. ಆದರೆ ಇದು ಯಾವುದೂ ಕೂಡ ಉಪಯೋಗಕ್ಕೆ ಬರಲಿಲ್ಲ. ಹೀಗಂತ ನಾನು ನನ್ನ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ. ಹೀಗೆ ಒಂದಿಷ್ಟು ದಿನಗಳು ಕಳೆದ ಬಳಿಕ ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಊರಿಗೆ ಹೋಗಿದ್ದರು. ಇವರು ಮಾತ್ರ ಅಂಗಡಿಗೆ ಹೋಗುತ್ತಿದ್ದರಿಂದ ಇಲ್ಲಿಯೇ ಉಳಿದುಕೊಂಡಿದ್ದರು. ಆ ದಿನ ನಾನು ಅವರ ಮನೆಗೆ ಹೋಗಬೇಕು ಎಂದುಕೊಂಡಿದ್ದೆ. ಆದರೆ ಬೇಡ ಎಂದು ಸುಮ್ಮನಾದೆ. ಮರುದಿನ ಬಿಸಿ ಬಿಸಿಯಾಗಿ ಇಡ್ಲಿ ಮಾಡಿದ್ದರಿಂದ ಅದನ್ನು ತಗೊಂಡು ಹೋಗಿ ಅವರಿಗೆ ಕೊಡಬೇಕು ಎಂದು ನಿರ್ಧರಿಸಿ ಎಲ್ಲವನ್ನೂ ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿದೆ. ಆದರೆ ನನಗೆ ಸ್ವಲ್ಪ ಭಯ ಎನಿಸತೊಡಗಿತ್ತು.
ಆಮೇಲೆ ಹೆದರುತ್ತಲೇ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ಪೇಪರ್ ಓದುತ್ತಾ ಕುಳಿತಿದ್ದ ಅವರು ಬಾಯೆಂದು ಕರೆದರು. ಆಗ ನಾನು ಇಡ್ಲಿ ತಗೊಳ್ಳಿ ತಿನ್ನಿ ಎಂದು ಹೇಳುತ್ತಾ ಇವರೆಲ್ಲ ಯಾವಾಗ ಬರುತ್ತಾರೆ ಕೇಳಿದಾಗ ಅವರು 4 ದಿನ ಆಗುತ್ತದೆ ಎಂದು ಹೇಳಿದರು. ಆಗ ನಾನು ಹೋಗ್ತೀನಿ ಎಂದು ಹೇಳಿದೆ. ಇಷ್ಟೊಂದು ಇಡ್ಲಿ ನನಗೆ ಒಬ್ಬನೇ ತಿನ್ನೋಕೆ ಆಗೋದಿಲ್ಲ, ಒಳಗೆ ಹೋಗಿ ಮತ್ತೊಂದು ತಟ್ಟೆ ತಗೊಂಡು ಬಾ, ಇಬ್ಬರು ತಿನ್ನೋಣ ಎಂದು ಹೇಳಿದರು. ಆಮೇಲೆ ಇಬ್ಬರು ಇಡ್ಲಿ ತಿಂದೆವು. ಆವಾಗ ಅವರು ಆಯ್ತು, ನಾನು ಅಂಗಡಿಗೆ ಹೋಗಬೇಕು, ನೀನು ಇವತ್ತು ಕಾಲೇಜಿಗೆ ಹೋಗಿಲ್ವಾ ಎಂದು ಕೇಳಿದಾಗ ನಾನು ಇವತ್ತು ಲೇಟಾಗಿ ಹೋಗುತ್ತೇನೆ ಎಂದು ಹೇಳಿದೆ. ಆಗ ಅವರು ಸರಿ, ಹಾಗಿದ್ದರೆ ನಾನು ಬೇಗ ಅಂಗಡಿಗೆ ಹೋಗಬೇಕು ಎಂದು ಹೇಳಿದಾಗ ನಾನು ಸರಿ, ನೀವು ಹೋಗಿ, ನಾನು ಇಲ್ಲೇ ಕೂತು ಪೇಪರ್ ಓದುತ್ತಾ ಇರುತ್ತೇನೆ ಎಂದು ಹೇಳಿದೆ. ಅವರು ಸರಿ ಎಂದು ಹೇಳಿದರು. ನಾನು ಪೇಪರ್ ಓದುತ್ತಾ ಕೂತಾಗ ಅವರು ಹಿತ್ತಲಿನಲ್ಲಿ ಇದ್ದ ರೂಮಿಗೆ ಹೋದರು. ಅದು ನಮ್ಮದೇ ಹಳೆಯ ಮನೆಯಾಗಿದ್ದರಿಂದ ನನಗೆ ಆ ಮನೆಯ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಇದಕ್ಕೂ ಮುಂಚೆ ಅವರು, ನೀನು ಒಂದು ಕೆಲಸ ಮಾಡು, ನಿನ್ನ ಕೆಲಸ ಮುಗಿಸಿಕೋ, ನೀನು ಚೆನ್ನಾಗಿ ಅಭ್ಯಾಸ ಮಾಡು, ಆದರೆ ಮನೆಯಲ್ಲಿ 1-2 ದಿನ ಬಿಟ್ಟು ಬರುತ್ತಾರೆ, ನೀನು ನನಗೆ ಊಟ ತರಬೇಡ ಎಂದು ನನ್ನ ಮುಖ ನೋಡುತ್ತಾ ಹೇಳಿದರು. ಆಗ ನಾನು, ಅವರು 2 ದಿನ ಆರಾಮಾಗಿ ಇರಲಿ, ನೀವು ತಲೆ ಕೆಡಿಸಿಕೊಳ್ಳಬೇಡಿ ಎಂದಾಗ ಅವರು ಸುಮ್ಮನಿದ್ದರು. ಆಮೇಲೆ ಅವರು ಲೇಟಾಗಿ ಬಂದರೆ ನನಗೂ ಕಷ್ಟ ಆಗುತ್ತದೆ ಅಂತ ಅವರಿಗೆ ಬೇಗ ಬಾ ಎಂದಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೋಗಿದ್ದರು. ಅವರ ಮಾತನ್ನು ಕೇಳಿ ನನಗೆ ಏನೋ ಒಂದು ಉಪಾಯ ಹೊಳೆಯಿತು. ಹೀಗೆ ಪೇಪರ್ ಓದುತ್ತಾ ಇದ್ದಾಗ ನನ್ನ ತಲೆಯಲ್ಲಿ 100 ವಿಚಾರಗಳು ಬರುತ್ತಿದ್ದವು. ನನಗೆ ಸರಿಯಾಗಿ ಪೇಪರ್ ಸಹ ಓದಲು ಆಗಲಿಲ್ಲ. ಕೂಡಲೇ ನಾನು ಹಿತ್ತಲಿಗೆ ಹೋದೆ. ಅಲ್ಲಿ ಗಲೀಜು ವಾಸನೆ ಬರುತ್ತಿತ್ತು. ಕಷ್ಟಪಟ್ಟು ಅಲ್ಲಿಯೇ ನಿಂತುಕೊಂಡು ಓದುತ್ತಾ ಪೇಪರ್ ಬೀಳಿಸಿದೆ. ಆಗ ನಾನು ಪೇಪರ್ ಎತ್ತಿಕೊಳ್ಳುತ್ತಾ ಕೆಳಗೆ ನೋಡುವಾಗಲೇ ಅವರು ನನ್ನ ನೋಡಿಬಿಟ್ಟರು. ಆಗ ನಾನು ಪೇಪರ್ ಎತ್ತಿಕೊಂಡು ಅಲ್ಲಿಯೇ ಸುಮ್ಮನೆ ನಿಂತುಕೊಂಡೆ. ಆಗ ಅವರು, ನಿನಗೆ ಸರಿಯಾಗಿ ಓದಲು ಬರುವುದಿಲ್ಲ, ಬಾ ಹೇಳಿಕೊಡ್ತೀನಿ ಎಂದು ಸೋಕ ಮೇಲೆ ಕೂರಿಸಿದರು. ನಾನು ಒಂದು ಹೆಜ್ಜೆ ಮುಂದುವರೆಸಿ ಅವತ್ತು ಪೇಪರ್ ಓದುತ್ತಾ ಅವರ ಜೊತೆ ಮಾತನಾಡಿದೆ. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವರು ಅನುಭವದಿಂದ ಎಲ್ಲವನ್ನೂ ಹೇಳುತ್ತಿದ್ದರು. ಅವರು ತಮ್ಮ ಅನುಭವದ ಆಧಾರದ ಮೇಲೆ ನಿಧಾನವಾಗಿ ಎಲ್ಲವನ್ನೂ ನನಗೆ ಹೇಳಿಕೊಟ್ಟರು. ನಾನು ಕೂಡ ಎಲ್ಲವನ್ನೂ ಆಸಕ್ತಿಯಿಂದ ಕಲಿತುಕೊಂಡೆ. ಆಗ ನಾನು, ಇವತ್ತು ಅಂಗಡಿಗೆ ಹೋಗಬೇಡಿ ಎಂದು ಹೇಳಿದಾಗ ಅವರು, ತುಂಬಾನೇ ಮುಖ್ಯವಾದ ಕೆಲಸಗಳು ಇವೆ, ನಾನು ಹೋಗಬೇಕು ಎಂದು ಹೇಳಿದರು. 2 ದಿನ ನನಗೆ ಇದೇ ರೀತಿ ಓದುವುದನ್ನು ಹೇಳಿಕೊಟ್ಟರೆ ನನಗೆ ಅನುಕೂಲ ಆಗುತ್ತೆ ಎಂದು ಹೇಳಿದೆ. ಆಗ ಅವರು, ಈಗ ಆಗಲ್ಲ, ದಯವಿಟ್ಟು ಒತ್ತಾಯ ಮಾಡಬೇಡ, ಜೊತೆಗೆ ನೀನು ಈ ಸಲುವಾಗಿ ಬೇಜಾರು ಮಾಡಿಕೊಳ್ಳಬೇಡ ಎಂದು ಹೇಳಿದರು. ಆಗ ನಾನು, ಅಂಗಡಿ ಕೆಲಸ ಮುಗಿಸಿಕೊಂಡು ವಾಪಸ್ ಬಾ, ನಾನು ಇವತ್ತು ಮನೆಯಲ್ಲಿಯೇ ಇರುತ್ತೇನೆ ಎಂದು ಹೇಳಿದೆ. ಆಗ ಅವರು, ಸರಿ, ಹಾಗಿದ್ದರೆ ಇವತ್ತು ಬೇಗ ಬರುತ್ತೇನೆ ಎಂದು ಹೋಗಿದ್ದರು. ಅವರು ಆ ದಿನ ಸಾಯಂಕಾಲ ಬೇಗ ಬಂದಿದ್ದರು. ಅವರಿಗೆ ನಾನು ಊಟವನ್ನು ತಗೊಂಡು ಹೋಗಿ ನೀಡಿದೆ. ಹೀಗೆ 1-2 ದಿನದಲ್ಲಿ ಹೇಗೆ ಓದಬೇಕು ಎಂಬುದನ್ನು ಎಲ್ಲವನ್ನೂ ಕಲಿತುಬಿಟ್ಟಿದ್ದೆ. ಇದಾದ ಮೇಲೆ ಅವರ ಮನೆಗೆ ಆಗಾಗ್ಗೆ ಹೋಗುತ್ತಿದ್ದೆ. ಅವರು ಕೂಡ ನಮ್ಮ ಮನೆಗೆ ಬರುತ್ತಿದ್ದರು. ಸಮಯ ಸಿಕ್ಕಗೊಮ್ಮೆ ನಾನು ಅದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೆ. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ನಡೆದರೆ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ವಿಷಯಗಳ ಬಗ್ಗೆ ಎಚ್ಚರವಿರಬೇಕು. ಈ ಕಥೆಯು ಕೇವಲ ಕಾಲ್ಪನಿಕ. ಯಾರಿಗೂ ನೋವುಂಟು ಮಾಡುವ ಉದ್ದೇಶ ನಮಗಿಲ್ಲ. ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಜಾಗರೂಕತೆಯಿಂದ ನಡೆಸಬೇಕೆಂದು ಆಶಿಸುತ್ತೇವೆ. ಇದೇ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.